ನಮಸ್ಕಾರ. ಭಾಗ್ಯಲಕ್ಷ್ಮಿ ಸೀರಿಯಲ್ನ ಭಾಗ್ಯ ಅಲಿಯಾಸ್ ಸುಷ್ಮಾ ರಾವ್ ಅವರ ಎರಡನೇ ಮದುವೆ ವಿಚಾರವನ್ನು ನೋಡಿ ಎಲ್ಲರೂ ಕೂಡ ಅಚ್ಚರಿಪಟ್ಟಿದ್ರು. ಅದರಲ್ಲೂ ಕೂಡ ಅವರ ಪತಿ ಮತ್ತು ಮಗ, ಅಷ್ಟು ದೊಡ್ಡ ಮಗ ಇದ್ದಾನೆ ಸುಷ್ಮಾ ರಾವ್ ಅವರಿಗೆ ಅನ್ನೋಂಥ ವಿಚಾರ ಯಾರಿಗೂ ಕೂಡ ಎಲ್ಲೂ ಕೂಡ ಸುದ್ದಿಯಾಗಿರಲಿಲ್ಲ, ಗೊತ್ತೇ ಇರಲಿಲ್ಲ. ಇನ್ಫ್ಯಾಕ್ಟ್ ಅನುಬಂಧ ಅವಾರ್ಡ್ನಲ್ಲಿ ಯಾವಾಗ ಸುಷ್ಮಾ ರಾವ್ ಅವರ ಪತಿ ಮತ್ತು ಮಗ ವೇದಿಕೆಗೆ ಬರ್ತಾರೋ ಆಗ ಇಡೀ ಕರುನಾಡೆ ಅಚ್ಚರಿ. ಅಯ್ಯೋ, ಸುಷ್ಮಾ ರಾವ್ ಅವರಿಗೆ ಎರಡನೇ ಮದುವೆ ಆಗಿದೆಯಾ, ಇಷ್ಟು ದೊಡ್ಡ ಮಗನಿದ್ದಾನ ಅನ್ನುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಇನ್ಫ್ಯಾಕ್ಟು ನಾವು ಈ ಸುದ್ದಿಯನ್ನು ನಿಮ್ಮ ಮುಂದೆ ಇಟ್ಟಾಗಲೂ ಕೂಡ ಬಗೆಯಾಗಿ ಕಮೆಂಟ್ ಮಾಡಿದ್ದನ್ನೂ ಕೂಡ ನಾವು ಗಮನಿಸಿದ್ದೇವೆ. ಅದು ಅವರ ವೈಯಕ್ತಿಕ ವಿಚಾರ ಕಣ್ರಿ, ನಿಮಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವೇನ್ರಿ ಅಂತೇಳಿ ಹೇಳಿದವರು ಕಂಪ್ಲೀಟಾಗಿ ಆ ವಿಡಿಯೋನ ನೋಡಿ ನಂತರ ಕಮೆಂಟ್ ಮಾಡಿದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಮಾಡೋಕ್ಕೆ ಕೆಲಸ ಇಲ್ಲದೆ ಯಾರೂ ಕೂಡ ಕೆಲವೊಂದಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳೋದಿಲ್ಲ. ಅವರ ಅಭಿಮಾನಿಗಳಿಗೆ ಗೊತ್ತಿರಲಿ ಎನ್ನುವಂಥ ಕಾರಣಕ್ಕೋಸ್ಕರ ವಿಡಿಯೋ ಮಾಡ್ತೇವೆ. ಅವರ ವೈಯಕ್ತಿಕ ವಿಚಾರವನ್ನು ಗೌರವಿಸ್ತಾನೆ ವಿಡಿಯೋವನ್ನು ಮಾಡುವಂಥದ್ದು. ಅವರ ವೈಯಕ್ತಿಕ ವಿಚಾರವನ್ನು ಬೀದಿಗೆ ತಂದು ರಂಪಾಟ ಮಾಡಿ ಅನ್ನುವಂಥದ್ದು ನಮ್ಮ ಉದ್ದೇಶ ಅಲ್ಲ. ಎರಡನೇದು, ನಿಮಗೆ ಅವರ ವೈಯಕ್ತಿಕ ವಿಚಾರವನ್ನು ತಿಳಿದುಕೊಳ್ಳುವಂಥ ಆಸಕ್ತಿ ಇರದೇ ಇದ್ದರೆ ನೀವು ನಿಮ್ಮಷ್ಟಕ್ಕೆ ನೀವಿರಿ. ಅದು ಬಿಡ್ಕೊಂಡು ನೀವು ಕಂಪ್ಲೀಟ್ ವಿಡಿಯೋನ ನೋಡಿ ನಂತರ ಬೇರೆಯವರಿಗೆ ಪಾಠ ಮಾಡುವಂತಹ ನೀಚತನದ ಬುದ್ಧಿಯನ್ನು ಅಥವಾ ಆ ಕೆಟ್ಟ ಆಲೋಚನೆಯನ್ನು ಮೊದಲು ಬಿಡಿ ಅಂತೇಳಿ ಹೇಳ್ತಾ, ಈಗ ಸುಷ್ಮಾ ರಾವ್ ಅವರು ಮೊಟ್ಟ ಮೊದಲ ಬಾರಿಗೆ ತಮ್ಮ ಎರಡನೇ ಮದುವೆ ಮತ್ತು ಈ ವಿಚಾರವನ್ನು ಯಾಕೆ ಗುಟ್ಟಾಗಿಟ್ಟಿದ್ರು, ಮುಚ್ಚಿಟ್ಟಿದ್ದು ಯಾಕೆ, ತಮ್ಮ ಪತಿಯ ಬಗ್ಗೆ ಎಲ್ಲೂ ಕೂಡ ಪರಿಚಯವನ್ನು ಮಾಡಿಸಿಕೊಟ್ಟಿಲ್ಲ ಯಾಕೆ, ಹಾಗೆಯೇ ಪತಿಯ ಹೆಸರೇನು, ಮಗನ ಹೆಸರೇನು, ಏನು ಮಾಡ್ತಿದ್ದಾರೆ ಎಲ್ಲವನ್ನು ಕೂಡ ಮಾತನಾಡಿದ್ದಾರೆ ಮೊಟ್ಟ ಮೊದಲ ಬಾರಿಗೆ. ಹಾಗಾದರೆ ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ. ಮೊದಲು ನಾನು ಮತ್ತೊಮ್ಮೆ ಇನ್ನೊಂದು ಮನವಿಯನ್ನು ಮಾಡುವಂಥದ್ದು, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಕೊನೆಯವರೆಗೆ ಈ ವಿಡಿಯೋನ ನೋಡಿ. ನಂತರ ನಿಮಗೆ ಆದರೆ ಅವರ ಜೀವನಕ್ಕೆ ಶುಭ ಹಾರೈಸಿ. ಕಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಬೇಡಿ. ಕಮೆಂಟ್ ಮಾಡುವಾಗ ಕಾಮನ್ ಸೆನ್ಸ್ ಇಟ್ಕೊಂಡು ಕಮೆಂಟನ್ನು ಮಾಡಿ ಅಂಥೇಳಿ ಮನವಿಯನ್ನು ಮಾಡ್ತಾ, ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಗುಪ್ತಗಾಮಿನಿ, ಭಾಗ್ಯಲಕ್ಷ್ಮಿ ಅನ್ನುವಂತಹ ಸೂಪರ್ ಹಿಟ್ ಸೀರಿಯಲ್ಗಳಲ್ಲಿ ನಾಯಕಿಯಾಗಿ ಮಿಂಚಿದಂಥ ಸುಷ್ಮಾ ಕೆ ರಾವ್ ಅವರು ಹಲವು ಶೋಗಳ ನಿರೂಪಣೆಯನ್ನು ಕೂಡ ಮಾಡ್ತಾರೆ. ಈ ಕಲರ್ಸ್ ಕನ್ನಡದಲ್ಲಂತೂ ಸುಷ್ಮಾ ರಾವ್ ಅವ್ರಿಗೆ ವಿಭಿನ್ನವಾದಂಥ ಫ್ಯಾನ್ ಫಾಲೋವಿಂಗೇ ಇದೆ, ದೊಡ್ಡ ಮಟ್ಟದಲ್ಲಿ ಫ್ಯಾನ್ ಫಾಲೋವಿಂಗ್ ಇದೆ. ಕರ್ನಾಟಕದಲ್ಲಿ ಸುಷ್ಮಾ ರಾವ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ಕೂಡ ಇದ್ದಾರೆ. ಅದರಲ್ಲೂ ಕೂಡ ಸತತವಾಗಿ ಭಾಗ್ಯಲಕ್ಷ್ಮಿ ಧಾರಾವಾಹಿ ಪ್ರಸಾರ ಆಗ್ತಿರುವಂಥದ್ದು, ಅದರಲ್ಲಿರುವಂಥ ಕತೆ, ಅಲ್ಲಿರುವಂಥ ಭಾಗ್ಯ, ಆ ಭಾಗ್ಯ ನಮ್ಮನೆ ಹೆಣ್ಮಗಳೇನೋ ಅನ್ನುವಂಥ ರೀತಿಯಲ್ಲಿ ನಟಿಸುವಂಥದ್ದು, ಆ ನಟನೆಗೆ ಅಥವಾ ಆ ಪಾತ್ರಕ್ಕೆ ಜೀವವನ್ನು ತುಂಬುವಂಥದ್ದು ಸಾಮಾನ್ಯವಾದಂತಹ ಕೆಲಸ ಅಲ್ಲ. ಆ ಪಾತ್ರಕ್ಕೆ ಬರುವಂತಹ ಹೀಗಳಿಕೆ ಅಥವಾ ಮೆಚ್ಚುಗೆ ಎರಡನ್ನೂ ಕೂಡ ಸ್ವೀಕರಿಸುವಂಥ ಮನಸ್ಥಿತಿ ಇರಬೇಕಾಗ್ತದೆ. ಆಗ ಮಾತ್ರ ಒಂದು ಪಾತ್ರ ಯಶಸ್ವಿ ಆಗ್ತದೆ. ಹೀಗೆ ಸಾಕಷ್ಟು ವರ್ಷಗಳಿಂದ ಗ್ಯಾಪನ್ನು ತೆಗೆದುಕೊಂಡು ಮತ್ತೆ ಒಪ್ಪಿದಂತಹ ಭಾಗ್ಯಲಕ್ಷ್ಮಿ ಧಾರಾವಾಹಿ ಇಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ TRP ಸ್ಥಾನದಲ್ಲೂ ಕೂಡ ಒಳ್ಳೆ ನಂಬರ್ಸನ್ನೇ ಪಡ್ಕೊಂಡು ಹೋಗ್ತಾ ಇರುವಂಥದ್ದು ಅಚ್ಚರಿಯಾದಂಥ ವಿಚಾರ ಅಲ್ವೇ ಅಲ್ಲ. ಇನ್ನು ಸುಷ್ಮಾ ರಾವ್ ಅವರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದವರು. ಅವರ ಸಹೋದರ ಸುಧೀರ್ ಅಂತ ಹೇಳ್ಬಿಟ್ಟು ಅವರು ಕೂಡ ವೆಟನರಿ ಹಾಸ್ಪಿಟ್ಲ್ನಲ್ಲಿ ಡಾಕ್ಟರ್ ಆಗಿದ್ದರು. ಈಗ ಅವರು ಕೂಡ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಸುಷ್ಮಾ ಮತ್ತು ಅವರ ಫ್ಯಾಮಿಲಿ ಎಲ್ಲರೂ ಕೂಡ ಈಗ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರ ತಂದೆ ತುಂಬ ಸ್ಟ್ರಿಕ್ಟ್ ಇದ್ದರು. ಅವರಿಗೆ ಮಗಳು ಈ ಬಣ್ಣದ ಲೋಕಕ್ಕೆ ಹೋಗೋದು ಸುತರಾಮ್ ಇಷ್ಟ ಇರಲಿಲ್ಲ. ಆದರೂ ಕೂಡ ಅಪ್ಪನನ್ನು ಹೇಗೋ ಮರಳು ಮಾಡಿ ಅವರನ್ನು ಒಪ್ಪಿಸಿ ನಂತರ ಬಣ್ಣದ ಲೋಕಕ್ಕೆ ಬಂದಾಕೆ. ಹೀಗೆ ಮೂಲತಃ ಭರತನಾಟ್ಯ ಕಲಾವಿದೆ, ಹಾಗೆಯೇ ಸಕಲ ಕಲಾ ವಲ್ಲಭೆ. ಸುಂದರವಾಗಿ ಹಾಡ್ತಾರೆ, ಸುಂದರವಾಗಿ ನಿರೂಪಣೆಯನ್ನು ಮಾಡ್ತಾರೆ, ಅದೆಲ್ಲವನ್ನು ಕೂಡ ಮೀರುವಂತೆ ನಟಿಸ್ತಾರೆ ಕೂಡ. ಹೀಗಾಗಿ ಸುಷ್ಮಾ ರಾವ್ ಅವರಿಗೆ ವಿಭಿನ್ನವಾದಂತಹ ಅಭಿಮಾನಿ ವರ್ಗವೇ ಇದೆ. ಆ ಅಭಿಮಾನಿ ವರ್ಗಕ್ಕೆ ನಾನು ಈ ಸ್ಟೋರಿಯನ್ನು ಇಡ್ತಿರೋದೇ ಹೊರತು ಅವರ ವೈಯಕ್ತಿಕ ವಿಚಾರವನ್ನು ಬೀದಿಗೆ ತರೋದಕ್ಕೆ ಅಲ್ಲ ಅನ್ನೋದನ್ನು ಮೂರನೇ ಸಲ ಸ್ಪಷ್ಟಪಡಿಸ್ತಾ ಇದ್ದೇನೆ. ಈ ಹಿಂದೆ ನಿರ್ದೇಶಕ ಪ್ರೀತಮ್ ಗುಬ್ಬಿ ಅವರನ್ನು ಸುಷ್ಮಾ ರಾವ್ ಅವರು ಮದುವೆ ಹಾಕಿದರು. ಈ ವಿಚಾರ ಬಹುತೇಕ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಆದರೆ ಕಾರಣಾಂತರಗಳಿಂದ ಇವರಿಬ್ಬರ ನಡುವೆ ಸಂಸಾರದಲ್ಲಿ ಸರಿ ಹೋಗಲಿಕ್ಕೆ ಸಾಧ್ಯವಾಗದೇ ಇದ್ದಂಥ ಕಾರಣಕ್ಕೋಸ್ಕರ ಕೊನೆಗೆ ಇಬ್ಬರು ಕೂಡ ದೂರ ಆಗ್ತಾರೆ. ಇಬ್ಬರು ಕೂಡ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೇ ಡಿವೋರ್ಸನ್ನು ಪಡೆದುಕೊಳ್ತಾರೆ. ನಂತರ ಸುಷ್ಮಾ ರಾವ್ ಅವರು ಸಾಕಷ್ಟು ವರ್ಷಗಳ ಕಾಲ ಒಬ್ಬಂಟಿಯಾಗಿಯೇ ಇರ್ತಾರೆ. ಇನ್ಫ್ಯಾಕ್ಟು ಮೊನ್ನೆವರೆಗೂ ಕೂಡ ಅವರು ಒಬ್ಬಂಟಿಯಾಗಿಯೇ ಇದ್ದಾರೆ ಅಂತಲೇ ಎಲ್ಲರೂ ಕೂಡ ಭಾವಿಸಿದರು. ಆದರೆ ಅದು ನಿಜವಲ್ಲ ಅಂತೇಳಿ ಗೊತ್ತಾಗಿದ್ದು ಮೊನ್ನೆ ಅನುಬಂಧ ಅವಾರ್ಡ್ ಕಾರ್ಯಕ್ರಮ ನಡೆದಂಥ ಸಂದರ್ಭದಲ್ಲಿ. ಸುಷ್ಮಾ ರಾವ್ ಅವರು ಎರಡನೇ ಮದುವೆಯನ್ನು ಆಗಿದ್ದಾರೆ. ಅವರಿಗೆ ಅವರ ಮುದ್ದಾದಂಥ ಮಗನೂ ಸಹ ಇದ್ದಾನೆ ಅನ್ನೋದು ಗೊತ್ತಾಗಿದೆ ಮೊನ್ನೆ ವೇದಿಕೆಯ ಮೇಲೆ. ಹೌದು, ಸುಷ್ಮಾ ರಾವ್ ಅವರು ಯಾವಾಗ ಪ್ರೀತಮ್ ಗುಬ್ಬಿಯಿಂದ ದೂರ ಆದರೂ ಅದಾದ ಬಳಿಕ ಬೇರೆದೇ ರೀತಿಯಾದಂತಹ ಜೀವನವನ್ನು ಸಾಗಿಸೋಕ್ಕೆ ಶುರು ಮಾಡಿದರು. ಒಂಟಿಯಾಗಿ ಬದುಕನ್ನು ಸವಾಲಾಗಿ ಸ್ವೀಕರಿಸಿ
ಆ ಬದುಕಲ್ಲಿ ಪ್ರೀತಿಯನ್ನು ಹುಡುಕ್ತಾ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಇವರಿಗೆ ಎದುರಾದಂತಹ ಮತ್ತೊಬ್ಬ ವ್ಯಕ್ತಿಯೇ ಮಧುಕರ್ ಆದಿಮೂರ್ತಿ ಎನ್ನುವಂತಹ ವ್ಯಕ್ತಿ. ಹೌದು, ಸುಷ್ಮಾರಾವ್ ಅವರ ಎರಡನೇ ಪತಿಯ ಹೆಸರು ಮಧುಕರ್ ಆದಿಮೂರ್ತಿ ಅಂತ ಹೇಳ್ಬಿಟ್ಟು. ಸೇಂಟ್ ಪಾಲ್ ಇಂಗ್ಲಿಷ್ ಶಾಲೆಯಲ್ಲಿ ಶಿಕ್ಷಣ ಪಡೆದಿರುವಂತಹ ಮಧುಕರ್ ಆದಿಮೂರ್ತಿಯವರು ಪೆಸಿಟ್ನಲ್ಲಿ ವ್ಯಾಸಂಗವನ್ನು ಮಾಡಿದ್ದಾರೆ. ಒಂದಷ್ಟು ಕಾಲ ಟೊರಂಟೋದಲ್ಲೂ ಕೂಡ ಇದ್ದರೂ ಈ ಮಧುಕರ್ ಆದಿಮೂರ್ತಿ ಎನ್ನುವುದನ್ನು ನಾವಿಲ್ಲಿ ಗಮನಿಸಬೇಕು. ಅಲ್ಲೇ ಕೆಲಸವನ್ನು ಮಾಡಿಕೊಂಡಿದ್ರು. ಮೂಲತಃ IT ಪ್ರೊಫೆಷನಲ್ ಅವರು ಅನ್ನುವಂತಹ ಮಾಹಿತಿಯು ಕೂಡ ಸಿಕ್ಕಿದೆ. ಇನ್ನು ಸುಷ್ಮಾರಾವ್ ಅವರ ಮಗನ ಹೆಸರು ಆರ್ಯ ಮಧುಕರ್ ಅಂತ ಹೇಳಿಬಿಟ್ಟು. ಆರ್ಯ ಮಧುಕರ್ ಕೂಡ ಈ ಸುಷ್ಮಾ ಅವರ ಈ ಜರ್ನಿಗೆ ತುಂಬ ಸಾಥನ್ನು ಕೊಡ್ತಾ ಇರುವಂತಹ ಮುದ್ದಾದಂಥ ಮಗ. ಆರ್ಯ ಅಂತ ಹೇಳಿದ್ರೆ ಸುಷ್ಮಾಗೆ ಇನ್ನಿಲ್ಲದ ಜೀವ. ಹಾಗಾಗಿ ಮಧುಕರ್, ಸುಷ್ಮಾ ಮತ್ತು ಆರ್ಯ ಈ ಮೂವರದ್ದು ಒಂದು ಸುಂದರವಾದಂಥ ಪುಟ್ಟ ಸಂಸಾರ. ಈ ಪುಟ್ಟ ಸಂಸಾರದಲ್ಲಿ ಎಲ್ಲವೂ ಕೂಡ ಇದೆ. ಖುಷಿ, ಬೇಸರ, ಸಂತೋಷ, ನೋವುಗಳು ಎಲ್ಲವೂ ಕೂಡ ಇದೆ. ಆದರೆ ಇವತ್ತಿಗೆ ಈ ಸಂಸಾರ ಸುಖವಾಗಿ ಸಾಗ್ತಿದೆ ಅನ್ನೋದೇ ಒಂದು ಖುಷಿಯ ವಿಚಾರ. ಕಳೆದ 25 ವರ್ಷಗಳಿಂದ ಸುಷ್ಮಾರಾವ್ ಅವರು ಬಣ್ಣದ ಬದುಕಿನಲ್ಲಿ ಸಕ್ರಿಯರಾಗಿದ್ದಾರೆ. 25 ವರ್ಷಗಳಿಂದ ಕಲಾ ಜಗತ್ತಿನಲ್ಲಿ ಸಕ್ರಿಯರಾಗಿರುವಂಥ ಸುಷ್ಮಾರಾವ್ಗೆ ಕಲರ್ಸ್ ಕನ್ನಡ ವಾಹಿನಿ ಒಂದು ರೀತಿಯಲ್ಲಿ ತವರು ಮನೆ ಇದ್ದ ಹಾಗೆ. ಈ ಕಾರಣಕ್ಕೋಸ್ಕರ ಅನುಬಂಧ ಅವಾರ್ಡ್ಸ್ 2026ರ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂಥ ಗೌರವವನ್ನು ಸಮರ್ಪಿಸಿದೆ. ಇದೇ ಸಮಯದಲ್ಲಿ ನಾನು ಇಂಡಸ್ಟ್ರಿಗೆ ಬೇಕು ಅಂತ ಹೇಳಿ ಬಂದಿದ್ದಲ್ಲ, ದಾರಿ ತಪ್ಪಿದ್ದು ಬಂದಿದ್ದು ಅನ್ನುವಂತಹ ಮಾತನ್ನು ಹೇಳಿದರು. ಅಂದರೆ ಬೈ ಮಿಸ್ ಆಗಿ ಬಂದೆ. ಇಲ್ಲಿವರೆಗೂ ಇಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ ನಾನು ಆಭಾರಿಯಾಗಿದ್ದೇನೆ. ನನ್ನ ಮಗಳು ಒಳ್ಳೆಯ ಆರ್ಟಿಸ್ಟ್ ಆಗಬೇಕು, ಒಳ್ಳೆಯ ಡ್ಯಾನ್ಸರ್ ಆಗಬೇಕು ಅಂಥೇಳಿ ಅಪ್ಪನಿಗೆ ತುಂಬ ಆಸೆ ಇತ್ತು. ಹಾಗೆ ಅಂಥೇಳಿ ಸುಷ್ಮಾರಾವ್ ಅವರು ಭಾವುಕರಾಗ್ತಾರೆ. ಹಾಗಂದ ಮಾತ್ರಕ್ಕೆ ಇವರು ಬಣ್ಣದ ಲೋಕಕ್ಕೆ ಬಂದಿದ್ದು ಆರಂಭದಲ್ಲಿ ಅವರಿಗೆ ಇಷ್ಟ ಇರಲಿಲ್ಲ ಅನ್ನೋದನ್ನು ಈ ಹಿಂದೆ ಸಾಕಷ್ಟು ಇಂಟರ್ವ್ಯೂನಲ್ಲಿ ಸ್ವತಃ ಸುಷ್ಮಾರಾವ್ ಅವರೇ ಹೇಳ್ಕೊಂಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮೊದಲ ಬಾರಿಗೆ ಸುಷ್ಮಾರಾವ್ ಅವರು ಪತಿ ಮಧುಕರ್ ಆದಿಮೂರ್ತಿ ಮತ್ತು ಪುತ್ರ ಆರ್ಯ ಮಧುಕರ್ ವೇದಿಕೆ ಮೇಲೆ ಬರ್ತಾರೆ. ಅವರನ್ನು ಪರಿಚಯ ಮಾಡಿಸ್ತಾರೆ. ಈ ಸಂದರ್ಭದಲ್ಲೂ ಕೂಡ ಅವರು ಅಚ್ಚರಿಯನ್ನು ವ್ಯಕ್ತಪಡಿಸ್ತಾರೆ, ಎಮೋಷ್ನಲ್ ಆಗ್ತಾರೆ. ಜೊತೆಗೆ ಏನು ಆಗ್ತಿದೆಯಪ್ಪ ಅನ್ನುವಂತಹ ಕುತೂಹಲವು ಕೂಡ ಅವರಿಗೆ ಮನೆ ಮಾಡುತ್ತೆ. ಅಂದರೆ ಸಹಜವಾಗಿ ಆ ಸಂದರ್ಭದಲ್ಲಿ ಸೃಜನ್ ವೇದಿಕೆ ಮೇಲೆ ಇದ್ದಿದ್ದರಿಂದ ಎಲ್ಲವನ್ನೂ ಕೂಡ ಹಾಸ್ಯದಲ್ಲೇ ಮ್ಯಾನೇಜ್ ಮಾಡಿದರು. ಇನ್ಫ್ಯಾಕ್ಟ್ ಬೇರೆ ಯಾರಾದರೂ ಆಗಿದ್ದರೆ ಇದು ಕಂಪ್ಲೀಟಾಗಿ ಎಮೋಷ್ನಲ್ ಆಗ್ತಿತ್ತು. ಈ ಕಂಪ್ಲೀಟಾಗಿ ಕಣ್ಣೀರಿನಲ್ಲಿ ಕಳೆದು ಹೋಗುವಂತಹ ಒಂದು ಪಾರ್ಟ್ ಆಗಿ ಉಳಿತಿತ್ತೇನೋ ಗೊತ್ತಿಲ್ಲ. ಬಟ್ ಸೃಜನ್ ಅದನ್ನು ಆ ರೀತಿ ಆಗೋದಕ್ಕೆ ಬಿಡಲಿಲ್ಲ. ಫನ್ನಾಗಿ ತೆಗೆದುಕೊಂಡ್ರು, ಕಾಲೆಳೆದ್ರು. ಇನ್ಫ್ಯಾಕ್ಟು ಸುಷ್ಮಾ ಅವರ ಕಾಲೆಳೆದ್ರು. ಅದರ ಜೊತೆಗೆ ಮಧುಕರ್ ಅವರ ಕಾಲೆಳೆಯೋದನ್ನು ಕೂಡ ಬಿಡಲಿಲ್ಲ. ಹೀಗೆ ಈ ಒಂದು ಮೂಮೆಂಟನ್ನು ತುಂಬ ಸಂತಸದಿಂದ ಕಳೆಯೋ ರೀತಿಯೂ ಮಾಡಿದ್ರು. ಇನ್ನು ಪತಿ ಮತ್ತು ಪುತ್ರನ ಫೋಟೋಗಳನ್ನು ಯಾಕೆ ಸುಷ್ಮಾ ಇದುವರೆಗೆ ಎಲ್ಲೂ ಕೂಡ ಹಂಚಿಕೊಂಡಿಲ್ಲ, ಯಾಕೆ ಈ ಬಗ್ಗೆ ಎಲ್ಲೂ ಕೂಡ ಯಾರಿಗೂ ಹೇಳಿರಲಿಲ್ಲ ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಾರಿಗೆ ಸುಷ್ಮಾ ಅವರು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಒಂದು, ಸುಷ್ಮಾರಾವ್ ಅವರು ಬಣ್ಣದ ಲೋಕದವರು. ಅವರಿಗೆ ಸಹಜವಾಗಿ ಈ ಪ್ರಚಾರ, ಸೋಷಿಯಲ್ ಮೀಡಿಯಾ ಸಹಜವಾಗಿ ಒಂದು ಹುಚ್ಚಿರ್ತದೆ. ಬಟ್ ಆದರೆ ಅವರ ಪತಿಗೆ ಹಾಗಲ್ಲ. ನಾನು ಎಲ್ಲೂ ಕೂಡ ಬರೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತೇಳಿ ಹೇಳ್ತಾರಂತೆ. ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಫೋಟೋಗಳನ್ನು ಹಾಕಬೇಡ ಅಂತಲೂ ಕೂಡ ಮನವಿ ಮಾಡ್ತಾರಂತೆ. ಇವರು ಎಲ್ಲೋ ಹೊರಗಡೆ ಬರಲ್ಲ, ಪೋಸ್ಟ್ ಹಾಕಬೇಡ ಅಂತೇಳಿ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಪತಿಯ ಸಂಕೋಚದ ಬಗ್ಗೆ ಸುಷ್ಮಾರಾವ್ ಅವರು ಹೇಳಿಕೊಳ್ತಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾಮಿಲಿ ಫೋಟೋಸ್ಗಳನ್ನು ಹಂಚಿಕೊಳ್ಳೋದು ಮಧುಕರ್ ಆದಿಮೂರ್ತಿ ಅವರಿಗೆ ಇಷ್ಟವಿಲ್ಲ. ಹೀಗಾಗಿ ಪತಿ ಹಾಗೂ ಪುತ್ರನ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸುಷ್ಮಾರಾವ್ ಅವರು ಇದುವರೆಗೆ ಶೇರ್ ಮಾಡಿರಲಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಸುಷ್ಮಾರಾವ್ ಅವರು ಹೇಳ್ತಾರೆ. ಇನ್ನು ಅವರ ಪತಿಯ ಬಗ್ಗೆನೂ ಕೂಡ ಸುಷ್ಮಾರಾವ್ ಅವರು ಹೇಳ್ತಾರೆ. ಸುಷ್ಮಾ ಅವರ ಟೀಮ್ನವರು ಇವರ ಗಂಡ ಹೇಗೆ ಸಹಿಸ್ಕೊಂಡಿರಬಹುದು ಅಂತ ಹೇಳ್ಬಿಟ್ಟು ಕಾಮನ್ ಆಗಿ ಕೇಳ್ತಿರ್ತಾರೆ. ಇವಳು ಮನೆಯಲ್ಲಿದ್ದಾಗ ನನಗೂ ಅದೇ ಫೀಲಿಂಗ್ ಅಂತ ಹೇಳ್ಬಿಟ್ಟು ಪತ್ನಿ ಸುಷ್ಮಾರಾವ್ ಅವರು ಬಗ್ಗೆ ಮಧುಕರ್ ಆದಿಮೂರ್ತಿ ಹಾಸ್ಯ ಚಟಾಕಿಯನ್ನು ಹಾರಿಸಿದ್ದಾರೆ. ಸ್ವಲ್ಪ ಮಿಸ್ಟೇಕ್ ಮಾಡಿದರೆ ಅಮ್ಮ ಹೊಡಿತಾರೆ, ಪೊರ್ಕೆಲ್ ಹೊಡಿತಾರೆ ಅಂತಲೂ ಕೂಡ ಮಗ ಹೇಳಿದ್ದ ಇದೇ ಈ ಅನುಬಂಧ ವೇದಿಕೆಯಲ್ಲಿ. ಈ ಎಲ್ಲ ವಿಚಾರಗಳು ಫನ್ ಆಗಿ ತೆಗೆದುಕೊಂಡಿದ್ರು. ಹಾಗೆ ನೋಡಿದರೆ ಮಧುಕರ್ ಆದಿಮೂರ್ತಿ ಅವರು ಕೂಡ ತುಂಬ ಸ್ಪೋರ್ಟಿವ್ ಆಗಿರುವಂಥ ವ್ಯಕ್ತಿ, ತುಂಬ ಫುಲ್ ಆಗಿರುವಂತಹ ವ್ಯಕ್ತಿ. ಹಾಗೆಯೇ ಮಗನೂ ಕೂಡ ಒಂದು ರೀತಿಯಲ್ಲಿ ಸೆನ್ಸ್ ಆಫ್ ಹ್ಯೂಮರ್ ತುಂಬ ಚೆನ್ನಾಗಿದೆ ಮಗಂದು. ಬಟ್ ಒಟ್ಟಿನಲ್ಲಿ ಅವತ್ತು ನೋವು ತಿಂದಂಥ ಸುಷ್ಮಾ ನಾನು ಬದುಕಿನಲ್ಲಿ ದೊಡ್ಡ ತಪ್ಪನ್ನು ಮಾಡಿದೆ ಅಂತ ಹೇಳ್ಬಿಟ್ಟು ಅವತ್ತಿಗೆ ಸಿಕ್ಕಾಪಟ್ಟೆ ಪಶ್ಚಾತ್ತಾಪವನ್ನು ಪಟ್ಟಿದ್ರು. ಅಯ್ಯೋ ಹೀಗಾಗೋಯ್ತಲ್ಲ ನನ್ನ ಬದುಕು ಅಂತಲೂ ಕೂಡ ಒಂದಷ್ಟು ಬೇಸರವನ್ನು ಹೊರಗಡೆ ಹಾಕಿದರು. ಆದರೆ ಇವತ್ತು ಅವರ ಬದುಕು ಹಳಿಗೆ ಬಂದಿದೆ. ಇವತ್ತು ದೇವರು ಕೊನೆಗೂ ಕೂಡ ಕಣ್ಬಿಟ್ಟಿದ್ದಾನೆ, ಕೈ ಹಿಡಿದಿದ್ದಾನೆ. ಪರಿಣಾಮ ಮಧುಕರ್ ಆದಿಮೂರ್ತಿ ಎನ್ನುವಂತಹ ಒಬ್ಬ ಸುಂದರವಾದಂಥ ವ್ಯಕ್ತಿ ಸುಷ್ಮಾ ಪತಿಯಾಗಿ ಬಂದಿದ್ದಾರೆ. ಅದಕ್ಕೆ ಉಡುಗೊರೆಯಾಗಿ ಮಗ ಕೂಡ ಈಗಾಗಲೇ ಬಂದಿದ್ದಾನೆ.
ಹೀಗಾಗಿ ಈ ಮೂವರ ಸಂಸಾರ 100 ಕಾಲ ಚೆನ್ನಾಗಿರಲಿ, ಖುಷಿಯಾಗಿರಲಿ, ಇವರ ಸಂಸಾರಕ್ಕೆ ಯಾರ ಕಣ್ಣು ಕೂಡ ಬೀಳದೆ ಇರಲಿ ಅನ್ನೋದು ನಮ್ಮ ಹಾರೈಕೆ, ನಮ್ಮ ಆಶಯ. ನಿಮ್ಮ ಒಳ್ಳೆಯ ಹಾರೈಕೆ ಏನು? ದಯವಿಟ್ಟು ನಿಮ್ಮ ಹಾರೈಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಜೊತೆಗೆ ಕೆಟ್ಟ ಕಮೆಂಟನ್ನು ಮಾಡೋ ಹಾಗಿದ್ರೆ ದಯವಿಟ್ಟು ಕಮೆಂಟೇ ಮಾಡಬೇಡಿ ಅಂತೇಳಿ ಹೇಳ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.